ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದ ಕೀಬೋರ್ಡ್ ವಾಲ್ಯೂಮ್. ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ನನ್ನ ಮನ ಕರ್ತನನ್ನು ಹಿಗ್ಗುವುದು. ದೀನರು ಕೇಳಿ ಹರ್ಷಿಸುವರು. ನನ್ನ ಮನ ಕರ್ತನಲ್ಲಿ ಹಿಗ್ಗುವುದು. ದೀನರು ಕೇಳಿ ಹರ್ಷಿಸುವರು. ಒಟ್ಟಾಗಿ ಸ್ತುತಿ ಮಾಡುವ ಕರ್ತನಾಮ ಮೇಲೆತ್ತುವ. ಒಟ್ಟಾಗಿ ಸ್ತುತಿ ಮಾಡುವ ಮೇಲೆತ್ತುವ. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಸಹಾಯಕ್ಕಾಗಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿದನು. ಸಹಾಯಕ್ಕಾಗಿ ಮೊರೆಯಿಟ್ಟೆನು, ಕರ್ತನು ಸದುತ್ತರ ನೀಡಿದನು. ಎಲ್ಲ ವಿಧ ಭಯಗಳಿಂದ ನನ್ನನ್ನು ಬಿಡಿಸಿದನು. ಎಲ್ಲ ವಿಧ ಭಯಗಳಿಂದ ನನ್ನನ್ನು ಬಿಡಿಸಿದನು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಆನಂದವೇ ಉಲ್ಲಾಸವೇ ಕುಣಿದಾಡಿ ಸ್ತುತಿ ಹಾಡುವೆವು. ಉನ್ನತನು ಉತ್ತಮನು ಕಾಣುವವನು ಕಾಯುವವನು ಕರ್ತನನ್ನು ಎಡೆಬಿಡದೆ ಸ್ತುತಿಸಿಕೊಂಡಾಡುವೆನು. ಆತನ ಸ್ತುತಿ ಎಂದಿಗೂ ನನ್ನ ಬಾಯಲ್ಲಿ ಧ್ವನಿಸುವುದು. ಉನ್ನತ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು. ಉನ್ನತ ಮರೆಯಲ್ಲಿ ಶಕ್ತನ ನೆರಳಲ್ಲಿ ಎಂದು ಇರುವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು. ಕರ್ತನ ನೋಡಿ ಆಶ್ರಯ ಬಂಡೆ ಎಂದೇ ಕರೆವೆನು. ಅಲೆಲುಯಾ ಆನಂದವೇ, ಅಲೆಲುಯಾ ಆನಂದವೇ, ಅಲೆಲುಯಾ ಆನಂದವೇ, ಅಲೆಲುಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ
ಇರುವೆ. ರೆಕ್ಕೆಯಿಂದ ನನ್ನ ಹೊದಿಸಿ ಕಾದು ನಡೆಸುವ, ರೆಕ್ಕೆಯಿಂದ ನನ್ನ ಹೊದಿಸಿ ಕಾದು ನಡೆಸುವ. ಆತನ ವಚನ ಆತ್ಮನ ಆಯುಧ ನನಗೆ ಕೇಡ್ಯವು. ಆತನ ವಚನ ಆತ್ಮನ ಆಯುಧ ನನಗೆ ಕೇಡ್ಯವು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ಮಾರ್ಗದಲ್ಲೆಲ್ಲ ನನ್ನನ್ನು ಕಾಯಲು ದೂತರು ನನಗುಂಟು. ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು. ಕಾಲು ಕಲ್ಲಿಗೆ ತಗಲದ ಹಾಗೆ ಕರದಲ್ಲಿ ಹಿಡಿವರು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸಿಂಹದ ಮೇಲೂ ಸರ್ಪದ ಮೇಲೂ ನಡೆದೆ ಹೋಗುವೆ. ಹೌದು, ಬರುವ ಎಲ್ಲ ಹೋರಾಟಗಳನ್ನು ಸಮಸ್ಯೆಗಳನ್ನು ನಾನು ಮೆಟ್ಟಿ ತುಳಿದು ಜಯಗಳಿಸುವೆ. ಹೋಗುವೆ. ಕ್ರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ವೈರಿಯ ಸಕಲ ಶಕ್ತಿಯ ಜಯಿಸಲು ಅಧಿಕಾರ ನನಗುಂಟು. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ. ಕಷ್ಟದ ಸಮಯದಿ ಕರೆಯುವ ನನಗೆ ಉತ್ತರ ನೀಡುವ. ಹೌದು, ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ನನ್ನೊಡನಿದ್ದು ಬಿಡುಗಡೆ ಕೊಟ್ಟು ನನ್ನನ್ನು ನಡೆಸುವ. ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ, ಹಲ್ಲೆಲೂಯಾ ಆನಂದವೇ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಹೌದು ಡ್ಯಾಡಿ, ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಎಂದು ಆನಂದ ನನ್ನೇಸು ನೀಡುವ. ಎಂದು ಆನಂದ
ನೇಸು ನೀಡುವ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಸ್ತುತಿಸುವೆ ಸ್ತುತಿಸುವೆ ಸ್ತುತಿಸುತ್ತಲೇ ಇರುವೆ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆ. ಈ ಬೆಳಗಿನ ಸಮಯದಲ್ಲಿ ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವನೇ ಯೇಸುವೆ ಪರಮನೇ ಸ್ತುತಿಸುವೆ. ಪರಿಶುದ್ಧ ದೇವನೇ ಯೇಸುವೆ ಪರಮನೇ ಸ್ತುತಿಸುವೆ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಉನ್ನತ ದೇವರು ನೀನೇ ಜ್ಞಾನವುಳ್ಳವನೇ. ಉನ್ನತ ದೇವರು ನೀನೇ ಜ್ಞಾನವುಳ್ಳವನೇ. ಭುವಿಯಲ್ಲಿ ಎಲ್ಲವೂ ಸಾಷ್ಟಾಂಗ ಎರಗುವವು. ಎಸ್ ಡ್ಯಾಡಿ. ಸಾಷ್ಟಾಂಗ ಎರಗುವವು. ಉನ್ನತನೇ ಮಹೋನ್ನತನೇ ಎಂದೆಂದು ಸ್ತುತಿಸುವೆನು. ಉನ್ನತನೇ ಮಹೋನ್ನತನೇ ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ತೇಜೋಮಯ ಬೆಳಕಿನಲ್ಲಿಯೇ ವಾಸ ಮಾಡುವವನೇ. ತೇಜೋಮಯ ಬೆಳಕಿನಲ್ಲಿಯೇ ವಾಸ ಮಾಡುವವನೇ. ಬೆಳಕನ್ನು ನೀಡುತ್ತಲೇ ಹೃದಯದಿ ನೆಲೆಸಿರುವೆ. ಹೌದು ಡ್ಯಾಡಿ. ಬೆಳಕನ್ನು ನೀಡುತ್ತಲೇ ಹೃದಯದಿ ನೆಲೆಸಿರುವೆ. ಬಾಳನ್ನು ಬೆಳಗಿರುವೆ ಎಂದೆಂದು ಸ್ತುತಿಸುವೆನು. ನನ್ನ ಬಾಳನ್ನು ಬೆಳಗಿರುವೆ ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಪರಿಶುದ್ಧ ದೇವರು ನೀನೇ ಪಾದಕ್ಕೆ ಎರಗುವೆ. ಪರಿಶುದ್ಧ ದೇವನು ನೀನೇ ನಿನ್ ಪಾದಕ್ಕೆ ಎರಗುವೆ. ಪರಿಶುದ್ಧಗೊಳಿಸುವ ಪರಮದೇವನು ನೀ. ಪರಿಶುದ್ಧಗೊಳಿಸುವ ಪರಮದೇವನು ನೀ. ಘನ ಮಹಿಮೆ ಸಲ್ಲಿಸುತ್ತಾ ಎಂದೆಂದು ಸ್ತುತಿಸುವೆನು. ಹೌದು ಡ್ಯಾಡಿ. ನಿನಗೆ ಮಹಿಮೆ, ನಿನಗೆ ಘನತೆ ಈ ಮುಂಜಾನೆ ವೇಳೆಯಲ್ಲಿ ನಿನಗೆ ಮಹಿಮೆ ಡ್ಯಾಡಿ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯಾ. ಮಹಿಮೆ ಮಹತ್ವವುಳ್ಳವನೇ ಹರುಷದಿ ಸ್ತುತಿಸುವೆನು.
ನಿತ್ಯನಾದ ದೇವರು ನೀನೇ, ನೀತಿ ಉಳ್ಳವನೇ. ಡ್ಯಾಡಿ, ನಿತ್ಯನಾದ ದೇವರು ನೀನೇ, ನೀತಿ ಉಳ್ಳವನೇ. ಆಶ್ರಯದಾತನೇ, ಆತ್ಮಸ್ವರೂಪನೇ. ಹೌದಪ್ಪ, ಆಶ್ರಯದಾತನೇ, ಆತ್ಮಸ್ವರೂಪನೇ. ಉತ್ತಮನೇ, ಸರ್ವೋತ್ತಮನೇ, ಎಂದೆಂದು ಸ್ತುತಿಸುವೆನು. ಉತ್ತಮನೇ, ಸರ್ವೋತ್ತಮನೇ, ಎಂದೆಂದು ಸ್ತುತಿಸುವೆನು. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವವುಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಮಹಿಮೆ ಮಹತ್ವ ಉಳ್ಳವನೇ, ಹರುಷದಿ ಸ್ತುತಿಸುವೆನು, ಹರುಷದಿ ಸ್ತುತಿಸುವೆನು. ಹಲ್ಲೆಲೂಯ. ಅಪ್ಪ, ನಿಮಗೆ ವಂದನೆ. ಡ್ಯಾಡಿ, ನಿಮಗೆ ವಂದನೆ. ಕರ್ತನೇ, ನಿಮಗೆ ವಂದನೆ. ರಾಜನೇ, ನಿಮಗೆ ವಂದನೆ. ನಿಮಗೆ ಮಹಿಮೆ, ನಿಮಗೆ ಘನತೆ, ನಿಮಗೆ ಗೌರವ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ ಡ್ಯಾಡಿ ನಾ ಮಾಡುವೆ ಆರಾಧನೆ. ಡ್ಯಾಡಿಯನ್ನು ನೋಡಿ ಹೇಳೋಣ, ನಿಮಗೆ ಆರಾಧನೆ. ಎಸ್ ಲಾರ್ಡ್, ನಿಮಗೆ ನಿಮಗೆ ಆರಾಧನೆ, ಆರಾಧನೆ. ಜೀವಂತ ಕಾಲವೆಲ್ಲ ನಾ ಮಾಡುವೆ ಆರಾಧನೆ. ನಿಮಗೆ ಮಹಿಮೆ ಘನತೆ, ನಿಮಗೆ ಘನತೆ ಮಹಿಮೆ. ಜೀವಂತ ಕಾಲವೆಲ್ಲ ನಾನಿಡುವೆ ನಿನಗೆ ಮಹಿಮೆ. ಹಾಲೆಲೂಯ. ನಿಮಗೆ ಘನತೆ, ನಿಮಗೆ ಗೌರವ, ನಿಮಗೆ ಆರಾಧನೆ. ಹಾಲೆಲೂಯ. ಯೇಸು ರಾಜ, ಥ್ಯಾಂಕ್ ಯು, ಥ್ಯಾಂಕ್ ಯು. ಮುಂಜಾನೆ ವೇಳೆಯಲ್ಲಿ ಹಾಲೆಲೂಯ, ನಿನ್ನ ಮಕ್ಕಳಾಗಿ ನಾವೆಲ್ಲ ಏಕ ಮನಸ್ಸಿನಿಂದ, ನಾವು ದೂರದಲ್ಲಿದ್ದರು ಏಕ ಮನಸ್ಸಿನಿಂದ ವಿ ಲವ್ ಯು ಜೀಸಸ್ ಅಂತ ಹೇಳ್ತೀವಿ, ವಿ ಲವ್ ಯು ಫಾದರ್ ಅಂತ ಹೇಳ್ತೀವಿ, ವಿ ಲವ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯ, ಹಾಲೆಲೂಯ. ಥ್ಯಾಂಕ್ ಯು ಫಾರ್ ದಿಸ್ ನ್ಯೂ ಡೇ, ಥ್ಯಾಂಕ್ ಯು ಫಾರ್ ದಿಸ್ ನ್ಯೂ ಗ್ರೇಸ್. ನಿನ್ನ ಸನ್ನಿಧಿಯಲ್ಲಿರುವ ಸೌಭಾಗ್ಯಕ್ಕಾಗಿ, ನಿನ್ನ ಪ್ರಸನ್ನತೆಗಾಗಿ ನಿಮಗೆ ವಂದನೆ ಡ್ಯಾಡಿ, ನಿಮಗೆ ವಂದನೆ. ಹಾಲೆಲೂಯ. ನಿಮಗೆ ಗೌರವವು, ನಿಮಗೆ ಗೌರವವು. ಜೀವಂತ ಕಾಲವೆಲ್ಲ ನಿನ್ನನ್ನೇ ಗೌರವಿಸುವೆ. ಹಾಲೆಲೂಯ. ನಿಮಗೆ ಆರಾಧನೆ, ಆರಾಧನೆ, ನಿಮಗೆ ಆರಾಧನೆ. ಜೀವಂತ ಕಾಲವೆಲ್ಲ, ಹೌದು ಡ್ಯಾಡಿ, ನಿಮಗೆ ಆರಾಧನೆ.
ನಾ ಮಾಡುವೆ ಆರಾಧನೆ, ನಿಮಗೆ ಆರಾಧನೆ. Holy, 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 God of power, God of might, God of wonders. Hallelujah. You are the same yesterday, today and forever, Lord. Hallelujah. You deserve all glory. Hallelujah. Oh, ಮಹಿಮೆಗೆ ಯೋಗ್ಯನಾದ ದೇವರೇ, ಘನತೆಗೆ ಯೋಗ್ಯನಾದ ಕರ್ತನೇ, ಗೌರವಕ್ಕೆ ಅರ್ಹನಾದ ತಂದೆ, ನಿಮಗೆ ಆರಾಧನೆ, ನಿಮಗೆ ಆರಾಧನೆ. Hallelujah. Love you, Lord. Love you, Jesus. Oh, thank you, thank you, thank you, thank you, thank you, thank you, thank you. Dikara bhogara gushigala bora bola bora miyandara bagalama. Thank you, thank you. ಥ್ಯಾಂಕ್ ಯು ಪಾ. ಈ ಬೆಳಗಿನ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ನಿನ್ನೊಂದಿಗಿರುವಂಥ ಸೌಭಾಗ್ಯವನ್ನು ನಮ್ಗೆ ಕೊಟ್ಟಿದ್ದೀರಲ್ಲ, ನಿಜಕ್ಕೂ ನಾವು ಭಾಗ್ಯವಂತರು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ನಿಮಗೆಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆಯನ್ನು ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ, ಜೀವವುಳ್ಳ ಪರಲೋಕ ತಂದೆಯೇ. ಆಮೇನ್, ಆಮೇನ್. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತಿನ ನಮ್ಮ ಧ್ಯಾನಕ್ಕಾಗಿ ಕೊಲೋಸದವರಿಗೆ ಬರೆದ ಪತ್ರಿಕೆ ಹಾಲೆಲೂಯಾ 4ನೇ ಅಧ್ಯಾಯ 12ನೇ ವಾಕ್ಯವನ್ನು ಓದೋಣ. ಕೊಲೊಸ್ಸೆ 4:12. ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಪಫ್ರನು ನಿಮಗೆ ವಂದನೆ ಹೇಳುತ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗಲೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲಾ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡುತ್ತಾನೆ. ಹಾಲೆಲೂಯಾ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ಕ್ರಿಸ್ತ ಯೇಸುವಿನ ದಾಸನಾಗಿರುವ ನಿಮ್ಮ ಊರಿನ ಎಪಫ್ರನು ನಿಮಗೆ ವಂದನೆ ಹೇಳುತ್ತಾನೆ. ಇವನು ಪ್ರಾರ್ಥನೆ ಮಾಡುವಾಗೆಲ್ಲ ನಿಮಗೋಸ್ಕರ ಹೋರಾಡಿ ನೀವು ಪ್ರವೀಣರಾಗಿಯೂ ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿಯೂ ನಿಂತಿರಬೇಕೆಂದು ವಿಜ್ಞಾಪನೆ ಮಾಡ್ತಾನೆ. ಹೋರಾಡಿ ವಿಜ್ಞಾಪನೆ ಮಾಡ್ತಾನೆ. ಏನಂತ ವಿಜ್ಞಾಪನೆ ಮಾಡ್ತಾನೆ? ದೇವಜನರಾಗಿರುವ ನೀವು ಪ್ರವೀಣರಾಗಿಯೂ ಎಲ್ಲ ವಿಷಯಗಳಲ್ಲಿ ದೇವರ ಚಿತ್ತವನ್ನು ಕುರಿತು ಪೂರ್ಣ ನಿಶ್ಚಯವುಳ್ಳವರಾಗಿ. ದಿಸ್ ಈಸ್ ವಾಟ್ ಗಾಡ್ ವಾಂಟ್ಸ್. ದೇವರು ಇದನ್ನೇ ನನ್ನಿಂದ ಬಯಸ್ತಾ ಇದ್ದಾನೆ, ನನ್ನ ಜೀವಿತದಲ್ಲಿ ಇದನ್ನೇ ದೇವರು ಇಟ್ಟಿದ್ದಾನೆ ಅಂತ ಹೇಳಿ ಪೂರ್ಣ ನಿಶ್ಚಯವುಳ್ಳವರಾಗಿ ನಿಂತಿರಬೇಕೆಂದು, ದೃಢವಾಗಿರಬೇಕೆಂದು ನಿಮಗೋಸ್ಕರ ಹೋರಾಡಿ ವಿಜ್ಞಾಪನೆ ಮಾಡ್ತಾನೆ. ಹಾಲೆಲೂಯಾ. ಪ್ರಿಯ ದೇವ ಮಕ್ಕಳೇ, ಒಬ್ಬ ಸಭಾಪಾಲಕನ ಆಸೆ, ಬಯಕೆ ಏನಂತ ಹೇಳಿದರೆ, ತನ್ನ ಸಭೆ ಮಕ್ಕಳು, ದೇವ ಜನರು ಕರ್ತನಲ್ಲಿ ದೃಢವಾಗಿ ನಿಂತಿರಬೇಕು, ಕರ್ತನಲ್ಲಿ ಸದೃಢವಾಗಿ ನಿಲ್ಲಬೇಕು, ಪ್ರವೀಣರಾಗಿ ನಿಲ್ಲಬೇಕು, ಒಳ್ಳೆ ಗುಣಮಟ್ಟದಲ್ಲಿ ನಿಲ್ಲಬೇಕು, ಪರಿಪಕ್ವತೆಗೆ ಬಂದವರಾಗಿರಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ನಿಜವಾದ ಸಭಾಪಾಲಕನ ಆಂತರ್ಯದ ತವಕ. ಯಾರಾದರೂ ಸಾಕ್ಷಿರಹಿತ ಜೀವಿತ ಜೀವಿಸಿದ್ರೆ ಅಥವಾ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಜೀವಿಸಿದ್ರೆ ಅದು ಬಹಳ ಸಂಕಟ, ಬಹಳ ನೋವು, ಅದು ಬಹಳ ವೇದನೆಯನ್ನು ತರ್ತದೆ. ಅದಕ್ಕಿಂತ ವೇದನೆ ಏನಿಲ್ಲ. ದೇವರು ಸೇವಕರುಗಳನ್ನು ಯಾಕೆ ಏರ್ಪಡಿಸಿದಾನಂತ ಹೇಳಿದ್ರೇ ಈ ಒಂದು ಪರಿಪಕ್ವತೆಗೆ ತರುವುದಕ್ಕಾಗಿ. ಆ ಪರಿಪಕ್ವತೆನೇ ಬರಲಿಲ್ಲ ಅಂದರೆ ನಮ್ಮ ಸೇವೆ ಎಲ್ಲ ವ್ಯರ್ಥ. ನೀವು ಎಫೆಸದವರಿಗೆ ಬರೆಯುವಾಗ, ಪೌಲನು ಎಫೆಸದವರಿಗೆ ಬರೆಯುವಾಗ ಹೇಳುವುದನ್ನು ಗಮನಿಸಿ ಸ್ವಲ್ಪ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ
11ನೇ ವಚನದಿಂದ 14ನೇ ವಚನದವರೆಗೆ ಓದುವ. ಎಫೆಸ 4:11-14. ಆತನು ಕೆಲವರನ್ನು ಅಪೋಸ್ತಲರನ್ನಾಗಿಯೂ, ಕೆಲವರನ್ನು ಪ್ರವಾದಿಗಳನ್ನಾಗಿಯೂ, ಕೆಲವರನ್ನು ಸೌವಾರ್ತಿಕರನ್ನಾಗಿಯೂ, ಕೆಲವರನ್ನು ಸಭಾಪಾಲಕರನ್ನಾಗಿಯೂ, ಉಪದೇಶಿಗಳನ್ನಾಗಿಯೂ ಅನುಗ್ರಹಿಸಿದನು. ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ ಕ್ರಿಸ್ತನ ಪರಿಪೂರ್ಣತೆ ಎಂಬ ಪ್ರಮಾಣವನ್ನು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರ ಸಭೆಯ ಸೇವೆಗೋಸ್ಕರವೂ ಕ್ರಿಸ್ತನ ದೇಹವು ಅಭಿವೃದ್ಧಿಯಾಗುವುದಕ್ಕೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದ ಮೇಲೆ ಸೇವಕರುಗಳ ಪಟ್ಟಿ ಇದೆ ನೋಡ್ರಿ. ಈ ಸೇವಕರುಗಳನ್ನು ಯಾಕೆ ದೇವರು ಏರ್ಪಡಿಸಿದಾನಂತ ಹೇಳಿದ್ರೆ, ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವುದಕ್ಕಾಗಿ. 13ನೇ ವಚನ ಹೇಳ್ತಾರೆ, ನಾವೆಲ್ಲರೂ ನಂಬಿಕೆಯಿಂದಲೂ ದೇವಕುಮಾರನ ವಿಷಯವಾದ ಜ್ಞಾನದಿಂದಲೂ ಉಂಟಾಗುವ ಐಕ್ಯವನ್ನು ಹೊಂದಿ ಪ್ರವೀಣತೆಗೆ ಬಂದವರಾಗಿ, ಒಂದು ಮೆಚ್ಯೂರಿಟಿಗೆ ಬಂದವರಾಗಿ, ಪರಿಪಕ್ವತೆಗೆ ಬಂದವರಾಗಿ, ಸುಮ್ಮನೆ ಚರ್ಚಿಗೆ ಬಂದು ಹೋಗೋವರಾಗಿ ಅಲ್ಲ, ಸುಮ್ಮನೆ ಕೈಯಲ್ಲಿ ಬೈಬಲ್ ಹಿಡ್ಕೊಳ್ಳೋದಲ್ಲ. ಸೊ ಒಂದು ಸ್ಪಿರಿಚುವಲ್ ಮೆಚ್ಯೂರಿಟಿ, ಆತ್ಮಿಕ ಪರಿಪಕ್ವತೆಗೆ ಬಂದವರಾಗಿ ನಮ್ಮನ್ನು ನಾವು ಕ್ರಿಸ್ತನ ಪೂರ್ಣತೆಗೆ ಮುಟ್ಟುವ ತನಕ, ಪೂರ್ಣತೆ ಎಂಬ ಪ್ರಮಾಣವನ್ನು, ಕ್ರಿಸ್ತನ ಫುಲ್ನೆಸ್, ಟು ಬಿಕಮ್ ಲೈಕ್ ಕ್ರೈಸ್ಟ್, ಕ್ರಿಸ್ತನ ಪೂರ್ಣತೆ ಎಂಬ ಪ್ರಮಾಣವನ್ನು, ಹಲ್ಲೆಲೂಯ, ಕ್ರಿಸ್ತನ ಆ ಒಂದು ಲೆವೆಲ್ಗೆ ನಾವು ಮುಟ್ಟುವ ತನಕ ದೇವ ಜನರನ್ನು ಯೋಗ್ಯ ಸ್ಥಿತಿಗೆ ತರುವ ಕೆಲಸಕ್ಕೋಸ್ಕರವೂ, ಸಭೆಯ ಸೇವೆಗೋಸ್ಕರವೂ, ಕ್ರಿಸ್ತನ ದೇಹದ ಅಭಿವೃದ್ಧಿಗೋಸ್ಕರವೂ ಆತನು ಇವರನ್ನು ಅನುಗ್ರಹಿಸಿದ್ದಾನೆ. ಹಲ್ಲೆಲೂಯ. ಅದಕ್ಕೆ ಈ ಎಪಫ್ರನು ಹೋರಾಡಿ ಪ್ರಾರ್ಥನೆ ಮಾಡ್ತಾರಂತೆ, ಕೊಲೊಸ್ಸೆದವರು ಪ್ರವೀಣರಾಗಿರಬೇಕು, ಪರಿಪಕ್ವತೆಗೆ ಬಂದವರಾಗಬೇಕು. ಹಲ್ಲೆಲೂಯ. ಇವತ್ತು ದೇವ ಜನರಿಗೆ, ಇವತ್ತು ದೇವ ಮಕ್ಕಳು ಈ ಪರಿಪಕ್ವತೆಗೆ ಬರುವಾಗ ದೇವರ ಸೇವಕರಿಗೆ ಖುಷಿ. ಕಾಣಿಕೆ ಕೊಡೋರ ಮೇಲಲ್ಲ, ಕಾಣಿಕೆ ಕೊಡೋದು ದೇವರಿಗೆ ದೇವರ ಸೇವೆಗೆ ಉಪಯೋಗ ಆಗ್ತದೆ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡ್ತಾನೆ. ನಿಜವಾಗ್ಲೂ ಒಬ್ಬ ಸೇವಕರಿಗೆ ಖುಷಿ ಅನ್ನೋದೇನು ಇದೆ ಅಂತ ಹೇಳಿದ್ರೆ, ದೇವ ಜನರು ಕರ್ತನಲ್ಲಿ ಪರಿಪಕ್ವತೆಗೆ ಬರ್ತಾ ಇದ್ದಾರೆ, ಒಳ್ಳೆ ಸಾಕ್ಷಿ ಜೀವನದಲ್ಲಿ ಬೆಳೀತಾ ಇದ್ದಾರೆ, ಕರ್ತನ ಬರೋಣಕ್ಕೆ ಸಿದ್ಧ ಆಗ್ತಾ ಇದ್ದಾರೆ, ಆತ್ಮಿಕ ಮೆಚ್ಯೂರಿಟಿಗೆ ಬರ್ತಾ ಇದ್ದಾರೆ, ಕರ್ತನಲ್ಲಿ ದೃಢವಾಗಿ ನಿಂತಿದ್ದಾರೆ. ಹಲ್ಲೆಲೂಯ. ಅದೇ ನಮಗೆ ಖುಷಿ ತರುವಂಥದ್ದು. ಹಲ್ಲೆಲೂಯ. ಥೆಸಲೋನಿಕದವರಿಗೆ ಬರೆಯುವಾಗ ಪೌಲನು ಈ ರೀತಿಯಾಗಿ ಬರೀತಾನೆ ನೋಡ್ರಿ. 3ನೇ ಅಧ್ಯಾಯ, 1 ಥೆಸಲೋನಿಕ 3ನೇ ಅಧ್ಯಾಯ 8ನೇ ವಚನದಲ್ಲಿ, 1 ಥೆಸಲೋನಿಕ 3:8, ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ ನಮಗೆ ಜೀವ ಕಳೆ. ನೀವು ಕರೆಕ್ಟಾಗಿ ಕಾಣಿಕೆ ಕೊಟ್ರೆ ಅಂತಲ್ಲ, ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದರೆ, ಸುಮ್ಮನೆ ನಾಮಧೇಯ ಜೀವಿತ, ಕ್ರೈಸ್ತ ಜೀವಿತದಲ್ಲಿ ಅಲ್ಲ, ನೀವು ಕರ್ತನಲ್ಲಿ ದೃಢವಾಗಿ ನಿಂತಿದ್ದಾರೆ, ಕ್ರಿಸ್ತನೊಂದಿಗಿನ ಬಾಂಧವ್ಯದಲ್ಲಿ, ಕ್ರಿಸ್ತನ ಉಪದೇಶದಲ್ಲಿ, ಆತ್ಮಿಕ ಜೀವಿತದಲ್ಲಿ, ಸಾಕ್ಷಿ ಜೀವಿತದಲ್ಲಿ ದೃಢವಾಗಿ ನಿಂತಿದ್ದಾರೆ, ಅದೇ ನಮಗೆ ಜೀವ ಕಳೆ, ನಮಗೆ ಖುಷಿ, ನಮಗೆ ಸಂತೋಷ. ಇದಕ್ಕಾಗಿ ದೇವರು ನಮ್ಮನ್ನು ನೇಮಿಸಿದ್ದಾನೆ. ದೊಡ್ಡ ಗುಂಪು ಸೇರಿಸ್ಬೇಕು ಅನ್ನೋದಲ್ಲ, ಎಲ್ಲರೂ ರಕ್ಷಣೆ ಹೊಂದಬೇಕು, ದೇವರ ಚಿತ್ತ ಇದೆ, ಸಂತೋಷ. ಆದರೆ ಬಂದವರು ನಿಂತಿದ್ದೇನೆ ಅನ್ನುವವನು ಬೀಳದಂತೆ ಎಚ್ಚರಿಕೆ ಆಗಿರುವುದು, ಅದು ಕೂಡ ಬಹಳ ಪ್ರಾಮುಖ್ಯ. ರಕ್ಷಣೆ ಹೊಂದದೇ ಇರುವವರು ರಕ್ಷಣೆ ಹೊಂದಿ ಸಭೆಗೆ ಬರುವುದು ಎಷ್ಟು ಪ್ರಾಮುಖ್ಯವೋ, ಅಷ್ಟೇ ಪ್ರಾಮುಖ್ಯ ರಕ್ಷಣೆ ಹೊಂದಿದವನು ಕರ್ತನಲ್ಲಿ ದೃಢವಾಗಿ ನಿಲ್ಲುವುದು. ಅಷ್ಟೇ ಪ್ರಾಮುಖ್ಯ ಕರ್ತನಲ್ಲಿ ಪರಿಪಕ್ವತೆಗೆ ಬರುವುದು. ಅದಕ್ಕೆ ಈ ಎಪಫ್ರನು ಹೋರಾಡಿ ಪ್ರಾರ್ಥನೆ ಮಾಡ್ತಾನೆ, ದೇವರ ಹತ್ರ ಬಹಳ ಆಸಕ್ತಿಯಿಂದ ಪ್ರಾರ್ಥನೆ. ಡ್ಯಾಡಿ, ನನ್ನ ಜನ ಪೂರ್ಣತೆಗೆ ಬರಬೇಕು, ಪರಿಪಕ್ವತೆಗೆ ಬರಬೇಕು, ಒಂದು ಮೆಚ್ಯೂರಿಟಿಗೆ ಬರಬೇಕು, ನಿನ್ನಲ್ಲಿ ದೃಢವಾಗಿ ನಿಲ್ಲಬೇಕು, ಹೋರಾಟ ಸಮಸ್ಯೆಗಳ ಮಧ್ಯದಲ್ಲಿ ದೃಢವಾಗಿ ನಿಲ್ಲಬೇಕು, ಒಳ್ಳೆ ಸಾಕ್ಷಿ ಜೀವಿತದಲ್ಲಿ ನಿಲ್ಲಬೇಕು, ಮಾದರಿಯಾಗಿ ನಿಲ್ಲಬೇಕು, ಸುತ್ತಮುತ್ತ ಇರುವ ಜನರಿಗೆ ಕ್ರಿಸ್ತನನ್ನು ಪ್ರತಿಬಿಂಬಿಸುವವರಾಗಿ ಕ್ರಿಸ್ತನ ಪೂರ್ಣತೆ ಎಂಬ ಮಟ್ಟಕ್ಕೆ ಅವರು ಬರಬೇಕು.
ಹಾಲೆಲೂಯ. ಅವರ ಜೀವನ ಮಾತಾಡಬೇಕು. ಕೃಪೆ ಕೊಡಪ್ಪ ಅಂತ ಹೇಳಿ ಅವ್ರಿಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತಾನೆ. ದೇವರ ಸೇವಕರನ್ನ ಕರ್ತನ ಇಟ್ಟಿರೋದೇ ಅದಕ್ಕೆ, ಸಭೆಯನ್ನು ಕರ್ತನ ಇಟ್ಟಿರೋದೇ ಅದಕ್ಕೆ ರೀ. ಹಾಲೆಲೂಯ. ಕೆಲವರು ಸಭೆಯನ್ನು ಅಸಡ್ಡೆ ಮಾಡ್ತಾರೆ. ನಾನು ವಾಕ್ಯ ಇಲ್ಲೇ ಓದ್ಕೊಳ್ತೀನಿ, ಇಲ್ಲೇ ಪ್ರಾರ್ಥನೆ ಮಾಡ್ಕೊಳ್ತೀನಿ ಅಂತ ನೆನೆಸ್ತಾರೆ. ಡೋಂಟ್ ಬಿ ಡಿಸೀವ್ಡ್. ಮೋಸ ಹೋಗ್ಬಿಡ್ಬೇಡಿ. ದೇವರು ನಿಮ್ಮ ಸ್ಥಳೀಯ ಸಭೆಯನ್ನು ಯಾಕೆ ಇಟ್ಟಿದ್ದಾನೆ ಅಂತ ಹೇಳಿದ್ರೆ, ನೀವು ಇನ್ನೂ ಪೂರ್ಣತೆಗೆ ಬರುವುದಕ್ಕಾಗಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಬೇಕು. ಚರ್ಚ್ನಲ್ಲಿ ದೇವರಿಲ್ಲ, ದೇವರು ಎಲ್ಲೆಲ್ಲೂ ಸರ್ವವ್ಯಾಪಿಯಾಗಿ ಎಲ್ಲೆಲ್ಲೂ ಇದ್ದಾನೆ. ಆದರೆ ಸಭೆಯಲ್ಲಿ ಕ್ರಮವಾಗಿ ಭಾಗವಹಿಸಿ ವಾಕ್ಯೋಪದೇಶದಲ್ಲಿ ನೆಲೆಗೊಂಡು ಆತನ ಮಾರ್ಗದಲ್ಲಿ ನಾವು ನಡೆದು ಪೂರ್ಣತೆಗೆ ಬರುವವರಾಗಿದ್ದೇವೆ. ಸಭೆಯಾಗಿ ಸೇರಿ ಕರ್ತನನ್ನು ಆರಾಧನೆ ಮಾಡಿ ಮಹಿಮೆ ಪಡಿಸಲಿಕ್ಕೆ ಸಭೆಯಾಗಿ ಕೂಡಿ ಬರ್ತೇವೆ. ಮೋಸ ಹೋಗ್ಬಿಡಬೇಡಿ. ನಿಮ್ಮನ್ನು ಪರಿಪಕ್ವಗೊಳಿಸುವ ಉದ್ದೇಶದಿಂದಲೇ ಕರ್ತನು ಸೇವೆಯನ್ನು ಇಟ್ಟಿದ್ದಾನೆ, ಸೇವಕರುಗಳನ್ನು ಇಟ್ಟಿದ್ದಾನೆ, ಸಭೆಗಳನ್ನು ಇಟ್ಟಿದ್ದಾನೆ. ಹಾಲೆಲೂಯ. ಎಲ್ಲೋ ಇದ್ದು ಸಭೆ ಇದ್ದು ನೀವೆಲ್ಲ ಇಲ್ಲಿಗೆ ಬನ್ನಿ ಅಂತ ಹೇಳ್ತಾ ಇಲ್ಲ ಕರ್ತನು. ನಿಮಗೋಸ್ಕರವೇ ಅಲ್ಲಲ್ಲಿ ಸ್ಥಳೀಯ ಸಭೆಗಳನ್ನು ಕರ್ತನು ಏರ್ಪಡಿಸಿದ್ದಾನೆ. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ಒಂದು ಸಭೆಯಲ್ಲಿ ನೆಲೆಗೊಂಡು ನಿಲ್ಲಕ್ಕೆ ಅನೇಕರಿಗೆ ಮನಸ್ಸಿಲ್ಲ. ಉಪದೇಶದಲ್ಲಿ ಇಲ್ಲಿ ಸ್ವಲ್ಪ ಉಪದೇಶ ಸ್ವಲ್ಪ ಸ್ಟ್ರಾಂಗ್ ಆಗಿ ತಪ್ಪು ಮಾಡಿದಾಗ ಖಂಡಿಸೋಕ್ಕೆ ಇಲ್ಲ. ಇತ್ತೀಚಿನ ದಿನಗಳಲ್ಲಿ ಅನೇಕರಿಗೆ ಈ ರೀತಿ ಮನಸ್ಥಿತಿ ಬಂದುಬಿಟ್ಟಿದೆ. ಬಹಳ ಡೇಂಜರಸ್. ಖಂಡಿಸ್ಲಿಕ್ಕೇ ಇಲ್ಲ. ಖಂಡಿಸಿದ ತಕ್ಷಣ ಸಭೆಗೆ ಬರೋದು ನಿಲ್ಲಿಸೋದು. ನಷ್ಟ ಯಾರಿಗೆ? ಸಭೆಗೆ ಬರುವುದು ನಿಲ್ಲಿಸ್ತಾರೆ, ನಷ್ಟ ಯಾರಿಗೆ? ಒಂದು ಸಭೆಯಲ್ಲಿ ನಾವು ನೆಲೆಯಾಗಿ ನಿಂತರೆ ನಮ್ಮ ವೀಕ್ನೆಸ್ಸು, ನಮ್ಮ ಬಲಹೀನತೆ, ನಮ್ಮ ಕೊರತೆ ಎಲ್ಲವೂ ಕೂಡ ತಿದ್ದಲ್ಪಟ್ಟು ಪಕ್ವತೆಗೆ ಬರಲಿಕ್ಕಾಗ್ತದೆ. ಸೊ ಅದರಿಂದಾಗಿ ನಮಗೆ ಕೊಡಲ್ಪಟ್ಟಂಥ ಸಭೆ, ನಮಗೆ ಕೊಡಲ್ಪಟ್ಟಂಥ ಸಭಾಪಾಲಕರು, ನಮಗೆ ಕೊಡಲ್ಪಟ್ಟಂಥ ಆತ್ಮಿಕ ಅವಕಾಶ, ಇದನ್ನು ವಿಶೇಷವಾಗಿ ಪರಿಗಣಿಸಿರಿ. ಹಾಲೆಲೂಯ. ಒಂದು ವೇಳೆ ಇಲ್ಲಿ ಅರುಣೋದಯ ಸಭೆಗೆ ಸಂಬಂಧ ಪಡೆದೇ ಇರೋರು ನನ್ನೊಂದಿಗೆ ಸೇರಿ ಈ ಪ್ರಾರ್ಥನೆಯಲ್ಲಿ ಭಾಗವಹಿಸ್ತಾ ಇರ್ಬೋದು. ದೇವರು ನಿಮಗೆ ಕೊಟ್ಟಿರುವಂಥ ನಿಮ್ಮ ಸ್ಥಳೀಯ ಸಭೆಯನ್ನು ಅಸಡ್ಡೆ ಮಾಡಬೇಡಿ. ನಿಮಗೆ ದೇವರು ಒದಗಿಸಿರುವಂಥ ನಿಮ್ಮ ಸ್ಥಳೀಯ ಸಭಾಪಾಲಕರನ್ನು ಅಸಡ್ಡೆ ಮಾಡಬೇಡಿ. ನಿಮ್ಮನ್ನು ಪರಿಪಕ್ವತೆಗೆ ತರುವುದಕ್ಕಾಗಿಯೇ ಆ ಸಭೆಯನ್ನು ದೇವರು ಏರ್ಪಡಿಸಿ ನಿಮ್ಮನ್ನು ಅಲ್ಲಿ ಇಟ್ಟಿದ್ದಾನೆ. ರಕ್ಷಣೆ ಹೊಂದಿದವರನ್ನು ಸುಮ್ಮನೆ ದೇವರು ಬಿಡಲಿಲ್ಲ. ವಾಕ್ಯ ಹೇಳ್ತದೆ ಅಪೊಸ್ತಲರ ಕೃತ್ಯಗಳಲ್ಲಿ, ರಕ್ಷಣೆಯ ಮಾರ್ಗದಲ್ಲಿರುವವನು ದಿನಾಲು ಕರ್ತನು ಮಂಡಲಿಗೆ ಸೇರಿಸ್ತಾ ಇದ್ದನು. ಅಪೊಸ್ತಲರ ಕೃತ್ಯಗಳು 2ನೇ ಅಧ್ಯಾಯ 47ನೇ ವಚನ. ಅಪೊಸ್ತಲರ ಕೃತ್ಯಗಳು 2:47. ದೇವರನ್ನು ಕೊಂಡಾಡುವವರಾಗಿಯೂ ಜನರೆಲ್ಲರ ದಯವನ್ನು ಹೊಂದುವವರಾಗಿಯೂ ಇದ್ದರು. ಕರ್ತನು ರಕ್ಷಣೆಯ ಮಾರ್ಗದಲ್ಲಿರುವವನನ್ನು ದಿನಾಲು ಅವರ ಮಂಡಲಿಗೆ ಸೇರಿಸುತ್ತಿದ್ದನು. ನಿಮಗಂತ ಒಂದು ಮಂಡಲಿ ಇರಬೇಕು. ಆನ್ಲೈನ್ನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋದು ಓಕೆ, ವಾಕ್ಯ ತಿಳ್ಕೊಳ್ಳೋದು ಓಕೆ, ಆದರೆ ನಿಮಗಂತ ಒಂದು ಸ್ಥಳೀಯ ಸಭಾಪಾಲಕರು, ಸ್ಥಳೀಯ ನಾಯಕರು ಅವಶ್ಯ. ಈಗ ನಾನೇ ಆನ್ಲೈನ್ನಲ್ಲಿ ವಾಕ್ಯ ಕೊಡ್ತೀನಿ, ನೀವು ಕೇಳಿಸ್ಕೋತೀರಿ, ಖುಷಿ ಪಡ್ತೀರಿ. ಆದರೆ ನಿಮ್ಮ ತಪ್ಪುಗಳು, ನಿಮ್ಮ ಕೊರತೆಗಳು, ಅದನ್ನು ನಾನು ಕಂಡುಹಿಡಿದು ನಿಮ್ಮನ್ನು ಖಂಡಿಸಿ ತಿದ್ದಕ್ಕಾಗೋದಿಲ್ಲ. ಆದರೆ ನಿಮ್ಮ ಸ್ಥಳೀಯ ಸಭಾಪಾಲಕರಾಗಿದ್ದರೆ, ಸಿಸ್ಟರ್ ಹೀಗೆ ಮಾಡಬೇಡಿ, ಬ್ರದರ್ ನೀವು ಮಾಡೋದು ಸರಿಯಲ್ಲ ಅಂತ ನಿಮಗೆ ಹೇಳ್ತಾರೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಈ ತಿದ್ದುಪಾಟನ್ನು ನಾವು ಹೊಂದಿಕೊಂಡು ನಾವು ಪರಿಪಕ್ವತೆಯಲ್ಲಿ ದಿನದಿಂದ ದಿನ ಮೆಚ್ಯೂರಿಟಿ ಕಡೆಗೆ ಸಾಗಬೇಕು. ಈ ಭಾರ ಈ ಎಪಫ್ರನ ಹೃದಯವನ್ನು ಹಿಂಡ್ತದೆ. ಜನ ಎಲ್ಲ ಪರಿಪಕ್ವತೆಗೆ ಬರಬೇಕು. ಕರ್ತನ ಬರೋಣದಲ್ಲಿ ಆತ್ಮ, ಪ್ರಾಣ, ಶರೀರ 3 ಕೂಡ ಸಿದ್ಧ ಆಗಬೇಕಂತೆ. ಥೆಸಲೋನಿಕದವರಿಗೆ ಪೌಲನು ಬರೆಯುವಾಗ 1 ಥೆಸಲೋನಿಕ 5ನೇ ಅಧ್ಯಾಯ 23ನೇ ವಾಕ್ಯದಲ್ಲಿ ಈ ವಿಚಾರವನ್ನು ಹೇಳ್ತಾನೆ. 1 ಥೆಸಲೋನಿಕ 5:23. 1 ಥೆಸಲೋನಿಕ 5:23. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. ಹಲ್ಲೆಲೂಯ.
ನಿಮ್ಮ ಆತ್ಮ ಪ್ರಾಣ ಶರೀರ ಸಂಪೂರ್ಣವಾಗಿ ದೋಷವಿಲ್ಲದೆ ಪರಿಶುದ್ಧವಾಗಿ ದೇವರ ಸಮ್ಮುಖದಲ್ಲಿ ಕಾಣಿಸಲ್ಪಡಬೇಕು. ಅದಕ್ಕಾಗಿ ಇಷ್ಟು ಪ್ರಯಾಸ. ಹಲ್ಲೆಲೂಯಾ. ಒಂದು ಪರಿಪೂರ್ಣತೆಗೆ ತರಬೇಕು ಅಂತ ಹೇಳಿ ಪ್ರಯಾಸ ಪಡುವುದು, ಪ್ರಾರ್ಥನೆ ಮಾಡುವುದು, ನಿಮಗೋಸ್ಕರ ದೇವರ ಸೇವಕರುಗಳು ಪ್ರಯಾಸ ಪಡುವುದು ಅದಕ್ಕಾಗಿಯೇ. ಅಪೊಸ್ತಲನಾದ ಪೌಲನು ಏನು ಹೇಳ್ತಾನೆ ಗೊತ್ತಂದ್ರೆ, ನನ್ನಲ್ಲಿರುವಂಥ ಎಲ್ಲ ಸಾಮರ್ಥ್ಯವನ್ನು ಇದಕ್ಕಾಗಿಯೇ ನಾನು ಉಪಯೋಗಿಸ್ತೇನೆ, ನಿಮ್ಮನ್ನು ಪೂರ್ಣತೆಗೆ ತರುವುದಕ್ಕಾಗಿ. ಅದೇ ಕೊಲೊಸ್ಸದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯದ 28ನೇ ವಾಕ್ಯವನ್ನು ಓದಿ, 28-29. ಕೊಲೊಸ್ಸೆ 1:28-29. ನಾವು ಆತನನ್ನು ಪ್ರಸಿದ್ಧಿಪಡಿಸುವವರಾಗಿ ಸಕಲರಿಗೂ ಬುದ್ಧಿ ಹೇಳುತ್ತಾ. ಸಕಲರಿಗೂ ಬುದ್ಧಿ ಇದೆ, ಎಲ್ರಿಗೂ ಇಷ್ಟ ಆಗದೆ ಇರೋದು. ಸಕಲರಿಗೂ ಬುದ್ಧಿ ಹೇಳುತ್ತಾ, ನೀವು ಹೀಗೆ ಮಾಡಬೇಡಿ ಅಂತ ಹೇಳಿದ್ರೆ ಮುಗೀತಾ, ಅವತ್ತು ಚರ್ಚ್ಗೆ ಇಲ್ಲ, ಇನ್ನೊಂದು ಚರ್ಚು. ಸಕಲರಿಗೂ ಬುದ್ಧಿ ಹೇಳುತ್ತಾ ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ ದೇವರ ಮುಂದೆ ಎಲ್ಲರನ್ನು ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಹಲ್ಲೆಲೂಯಾ. ಇದು ದೇವರ ಸೇವಕರ ಹೃದಯದ ತವಕ. ಏನಂದರೆ, ನಿಮ್ಮನ್ನು ಕರ್ತನ ಬರೋಣದಲ್ಲಿ ಪ್ರವೀಣರನ್ನಾಗಿ ನಿಮ್ಮನ್ನು ತಗೊಂಡೋಗಿ ನಿಲ್ಲಿಸಬೇಕು. ನಿಮ್ಮನ್ನು ಪರಿಪಕ್ವ ಉಳ್ಳವರಾಗಿ ಕರ್ತನ ಮುಂದೆ ತಗೊಂಡೋಗಿ ಪ್ರೆಸೆಂಟ್ ಮಾಡಬೇಕು. ಶುದ್ಧ ಕನ್ನಿಕೆಯೋ ಎಂಬಂತೆ ಕರ್ತನ ಬರೋಣದಲ್ಲಿ ಸಭೆಯನ್ನು ಪ್ರೆಸೆಂಟ್ ಮಾಡಬೇಕು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಅರ್ಥ ಮಾಡ್ಕೊಳ್ರಿ. ನಿಮಗೆ ಒಬ್ಬರು ಸಭಾಪಾಲಕರು, ನಿಮಗೊಬ್ಬರು ಸಭಾನಾಯಕರು, ನಿಮಗಂತ ಒಂದು ಆತ್ಮಿಕ ಸಭೆ ಅವಶ್ಯ. ಏನಕ್ಕಂತ ಹೇಳಿದ್ರೆ, ನಿಮ್ಮನ್ನು ಖಂಡಿಸುವ, ನಿಮ್ಮನ್ನು ತಿದ್ದುವ, ನಿಮ್ಮನ್ನು ಸರಿಪಡಿಸುವ, ಕ್ರಮಪಡಿಸುವ, ನಿಮ್ಮನ್ನು ಪೂರ್ಣತೆಗೆ ತರುವ, ಇದು ತಪ್ಪು ಇದು ಸರಿ ಅಂತ ಹೇಳಿ ನಿಮ್ಮ ವಿಷಯದಲ್ಲಿ ನಿಮಗೆ ಮಾರ್ಗದರ್ಶನ ನೀಡುವಂತಹ ಒಂದು ಸ್ಥಳೀಯ ಸಭೆ ನಿಮಗೆ ಅವಶ್ಯ. ಮಿಸ್ ಮಾಡ್ಕೋಬೇಡ್ರಿ. ಅಂತ್ಯ ದಿನಗಳಲ್ಲಿ ಅನೇಕರು ಈ ಸಭೆಯ ಒಂದು ಕಾನ್ಸೆಪ್ಟನ್ನೇ ಅಲ್ಲಗಳಿತಾ ಇದ್ದಾರೆ, ಬದಿಗೊತ್ತಾ ಇದ್ದಾರೆ. ಇದು ಸೈತಾನ್ನ ಡಿಸೆಪ್ಷನ್, ವಂಚನೆ. ಸಭೆಯನ್ನು ದೇವರು ಏರ್ಪಡಿಸಿರುವುದೇ ದೇವ ಜನರನ್ನು ಪೂರ್ಣತೆಗೆ ತರುವುದಕ್ಕಾಗಿ. ಹಲ್ಲೆಲೂಯಾ. ಸಭೆಯನ್ನು ಅಲ್ಪವಾಗಿ ಎಣಿಸಬೇಡಿ, ಸಭಾಪಾಲಕರನ್ನು ಅಲ್ಪವಾಗಿ ಎಣಿಸಬೇಡ್ರಿ. ಕೊಡುವಂಥ ಒಂದೊಂದು ಮಾರ್ಗದರ್ಶನವನ್ನು ನೀವು ರಿಸೀವ್ ಮಾಡಿಕೊಂಡು ನಿಮ್ಮ ಜೀವಿತವನ್ನು ರೂಪಿಸ್ಕೊಳ್ಳುವುದಕ್ಕೆ ಪ್ರಯತ್ನಿಸಿರಿ. ಬುದ್ಧಿ ಹೇಳುತ್ತಾ ಸರ್ವರಿಗೂ ಬುದ್ಧಿ ಹೇಳುತ್ತಾ, ಸಕಲರಿಗೂ ಬುದ್ಧಿ ಹೇಳುತ್ತಾ, ಸರ್ವರಿಗೂ ಪೂರ್ಣ ಜ್ಞಾನವನ್ನು ಉಪದೇಶಿಸುತ್ತಾ, ದೇವರ ಮುಂದೆ ಎಲ್ಲರನ್ನೂ ಕ್ರಿಸ್ತನಲ್ಲಿ ಪ್ರವೀಣರನ್ನಾಗಿ ನಿಲ್ಲಿಸುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. 29 ಏನು ಹೇಳ್ತೇನೆ ನೋಡಿ, ನನ್ನಲ್ಲಿ ಕಾರ್ಯ ಸಾಧಿಸುವ ದೇವರ ಬಲವನ್ನು ಪ್ರಯೋಗ ಮಾಡಿಕೊಂಡು, ಅಂದರೆ ನನಗಿರುವಂಥ ಎಲ್ಲ ಸ್ಟ್ರೆಂತನ್ನು ಉಪಯೋಗಿಸಿ ಇದಕ್ಕೋಸ್ಕರವೇ ಹೋರಾಡುತ್ತಿದ್ದೇನೆ, ಪ್ರಯಾಸ ಪಡುತ್ತಿದ್ದೇನೆ. ಹಲ್ಲೆಲೂಯಾ. ಇದಕ್ಕೋಸ್ಕರವೇ ಹೋರಾಡುತ್ತಿದ್ದೇನೆ. ಇದೇ ದೇವರ ಸೇವಕರ ತವಕ. ದೇವ ಜನರು ಪ್ರವೀಣತೆಗೆ ಬರಬೇಕು, ಒಂದು ಒಳ್ಳೆ ಸ್ಟ್ಯಾಂಡರ್ಡ್ ಆದಂಥ ಆತ್ಮಿಕ ಜೀವಿತಕ್ಕೆ, ಒಂದು ಕ್ವಾಲಿಟಿ ಲೈಫ್ಗೆ ಬರಬೇಕು. ಬರೀ ನಾಮಧೇಯ ಜೀವನದಲ್ಲಿ ಇದ್ದುಬಿಡಬಾರ್ದು, ನಾಮಧೇಯ ಜೀವಿತದಲ್ಲಿ ಇದ್ದುಬಿಡಬಾರ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ಚೆನ್ನಾಗಿ ಗಮನಿಸಿರಿ. ಇದೇ ದೇವರ ಸೇವಕರ ತವಕ. ಹಲ್ಲೆಲೂಯಾ. ನೀವು ಪರಿಪೂರ್ಣ ಆ ಪರಿಪಕ್ವತೆಗೆ ಬಂದವರಾಗಿ ಕರ್ತನ ಮುಂದೆ ನೀವು ಬಂದರೆ ಅದೇ ನಮಗೆ ಖುಷಿ. ಅದಕ್ಕಾಗಿಯೇ ದೇವರ ಸೇವಕರನ್ನು ಇಟ್ಟಿದ್ದಾನೆ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ಬಹಳ ಸ್ಟ್ರಾಂಗ್ ಆಗಿ ಒಂದು ಪದವನ್ನು ನಾವು ನೋಡ್ತೇವೆ. 13ನೇ ಅಧ್ಯಾಯ 17ನೇ ವಚನ. ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿರಿ, ಅವರಿಗೆ ಅಧೀನರಾಗಿರಿ. ಅವರು ಲೆಕ್ಕ ಒಪ್ಪಿಸಬೇಕಾದವರಾಗಿ ನಿಮ್ಮ ಆತ್ಮಗಳನ್ನು ಕಾಯುವವರಾಗಿದ್ದಾರೆ. ದೇವರು ಲೆಕ್ಕ ಕೇಳ್ತಾರೆ. ನಿಮ್ಮ ಆತ್ಮಗಳ ವಿಷಯದಲ್ಲಿ ನನಗೆ ಲೆಕ್ಕ ಒಪ್ಪಿಸು ಅಂತ ಹೇಳಿ ಲೆಕ್ಕ ಕೇಳುವವನು. ಹಲ್ಲೆಲೂಯಾ. ದೇವರು ಲೆಕ್ಕ ಕೇಳುವವನಾಗಿದ್ದಾನೆ, ಲೆಕ್ಕ ಒಪ್ಪಿಸಬೇಕಾದವರಾಗಿದ್ದಾರೆ. ಅದರಿಂದಾಗಿ ಇಷ್ಟು ಪ್ರಯಾಸ ಪಡ್ತಾ ಇರೋದು ಪೌಲನು.
ಅದರಿಂದ ಇಷ್ಟು ಹೋರಾಟ ಮಾಡಿ ಪ್ರಾರ್ಥನೆ ಮಾಡ್ತಾ ಇರೋದು ಎಪಫ್ರನು. ಹಲ್ಲೆಲೂಯ. ಅದರಿಂದ ನೀವು ಕೂಡ ಸಹಕರಿಸಿ, ನಿಮ್ಮ ಸಭಾನಾಯಕರ ಮಾತನ್ನು ಕೇಳಿ ನಿಮಗೆ ಕೊಡುವಂಥ ಆಲೋಚನೆ, ಉಪದೇಶಗಳು, ಮಾರ್ಗದರ್ಶನಗಳು ನಿಮಗಾಗಿ. ಹಲ್ಲೆಲೂಯ. ನನ್ನ ಚುಚ್ತಾರೆ ಪಾಸ್ಟ್, ನನ್ನೇ ನಿಮ್ಮನ್ನು ಚುಚ್ಚಿದ್ರೆ ಯಾರನ್ನ ಚುಚ್ಚೋಕ್ಕಾಗುತ್ತೆ? ಗೋಡೆ ಚುಚ್ಚೋಕ್ಕಾಗುತ್ತಾ? ನಿಮ್ಮನ್ನು ಖಂಡಿಸಿದ್ರೆ ಕಿಟಕಿ ಬಾಗಿಲನ್ನ ಖಂಡಿಸೋಕ್ಕಾಗುತ್ತಾ? ದೇವರು ಇಲ್ಲಿ ಪಾಸ್ಟರ್ನ ಸಭಾಪಾಲಕರನ್ನು ಇಟ್ಟಿರೋದೇ ನಿಮ್ಮನ್ನು ಖಂಡಿಸಿ, ತಿದ್ದಿ, ಬುದ್ಧಿ ಹೇಳಿ, ನಿಮ್ಮನ್ನು ಕ್ರಮಪಡಿಸಿ ದೇವರಿಗೆ ಮೆಚ್ಚುಗೆಯಾದ ಮಾರ್ಗದಲ್ಲಿ ನಡೆಯುವಂತೆ ನಿಮ್ಮನ್ನು ಸರಿಪಡಿಸುವುದಕ್ಕೆ. ಹಲ್ಲೆಲೂಯ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಮುಂದುವರಿಸಿ ಓದಿ. ಅವರು ವ್ಯಸನ ಪಡದೆ ಸಂತೋಷದಿಂದ ಇದನ್ನು ಮಾಡುವಂತೆ, ಸಂತೋಷದಿಂದ ಈ ಸೇವೆಯನ್ನು ಮಾಡುವಂತೆ ನೋಡಿರಿ. ಅವರು ವ್ಯಸನದಿಂದಿರುವುದು ನಿಮಗೆ ಪ್ರಯೋಜನಕರವಾದ. ನೀವು ಸಾಕ್ಷಿರಹಿತ ಜೀವನ ಜೀವಿಸಿದ್ರೆ ಅದು ಸಭಾಪಾಲಕರಿಗೆ ಬಹಳ ಸಂಕಟ, ನೋವು. ಅದು ಸಭಾಪಾಲಕರಿಗೆ ನೋವು ಯಾವುದು ಅಂತ ಹೇಳಿದ್ರೆ, ದೇವಜನರು ಸಾಕ್ಷಿ ಇಲ್ಲದಂಥ ಜೀವಿತ. ನೀವು ಬೀದಿಲಿ ನಿಂತು ಜಗಳ ಮಾಡಿದ್ರಿ ಅಂತ ಏನಾದರೂ ನಮಗೆ ಸುದ್ದಿ ಬಂದರೆ ಅದರಷ್ಟು ಸಂಕಟ ಬೇರೆ ಯಾವುದೂ ಇಲ್ಲ ರೀ. ನೀವು ಯಾವುದೋ ಅಲ್ಲಿ ಅಪರಾಧದಲ್ಲಿ ಸಿಕ್ಕಾಕೊಂಡಿದ್ದೀರಿ ಅಂತ ಹೇಳಿ ಏನಾದರೂ ನಮಗೆ ಸುದ್ದಿ ಬಂದರೆ ಅದರಷ್ಟು ಅವಮಾನ ಬೇರೆ ಯಾವುದೂ ಇಲ್ಲ. ಸೊ ಅದರಿಂದಾಗಿ ಸಭಾಪಾಲಕರ, ಸಭಾನಾಯಕರ ಮಾತನ್ನು ಕೇಳಿರಿ, ವಿಧೇಯರಾಗಿರಿ, ಪ್ರವೀಣತೆಗೆ ಬರುವುದಕ್ಕೆ ಮನಸ್ಸು ಮಾಡ್ರಿ. ಹಲ್ಲೆಲೂಯ. ನಾವು ಈ ದಿನ ಪ್ರಾರ್ಥನೆ ಮಾಡೋಣ ಎಲ್ಲ ದೇವಜನರಿಗೂ. ಹಲ್ಲೆಲೂಯ. ಅರುಣೋದಯಸ್ಸು ಸಭೆಗೆ ಸಂಬಂಧಪಟ್ಟ ದೇವ ಮಕ್ಕಳು ಈ ಸಭೆಯಲ್ಲಿ ಕೊಡಲ್ಪಡುವ ಉಪದೇಶಕ್ಕೆ, ಮಾರ್ಗದರ್ಶನಕ್ಕೆ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಪರಿಪಕ್ವತೆಗೆ ಬರಬೇಕು. ಅದು ಮಾತ್ರ ಅಲ್ಲ, ನಮ್ಮ ರಾಜ್ಯದಾದ್ಯಂತಹ ಪ್ರಪಂಚದ ಯಾವುದೇ ಭಾಗದಲ್ಲಿ ಇರುವಂಥ ಎಲ್ಲ ದೇವಜನರು ಸಹ ಅವರವರಿಗೆ ದೇವರು ಕೊಟ್ಟಂಥ ಸ್ಥಳೀಯ ಸಭಾಪಾಲಕರ ಒಂದು ಆಲೋಚನೆ, ಮಾರ್ಗದರ್ಶನಗಳು, ಉಪದೇಶಗಳನ್ನು ಕೈಗೊಂಡು ಒಂದು ಪೂರ್ಣತೆಗೆ ಬರುವಂತೆ, ಒಂದು ಮೆಚ್ಯೂರಿಟಿಗೆ ಬರುವಂತೆ, ಒಂದು ಒಳ್ಳೆಯ ಸಾಕ್ಷಿಯ ಜೀವಿತಕ್ಕೆ ಬರುವಂತೆ, ತಾವು ಇರುವಂಥ ಸ್ಥಳಗಳಲ್ಲಿ ಸಾಕ್ಷಿಗಳಾಗಿ ಪ್ರವೀಣತೆಗೆ ಬಂದವರಾಗಿ ಬೆಳಗುವಂತೆ ಒಂದು ನಿಮಿಷ ನಾವು ಪ್ರಾರ್ಥನೆ ಮಾಡೋಣ. ನಾವೆಲ್ಲರೂ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಹಲ್ಲೆಲೂಯ. ತಂದೆ, ಅರುಣೋದಯಸ್ಸು ಸಭೆಗೆ ಸಂಬಂಧಪಟ್ಟ ಎಲ್ಲ ದೇವ ಮಕ್ಕಳಿಗಾಗಿ ಪ್ರಾರ್ಥನೆ ಮಾಡ್ತೇನೆ. ಎಲ್ಲರೂ ಕೂಡ ಪರಿಪಕ್ವತೆಗೆ ಬಂದವರಾಗಿ, ಪೂರ್ಣ ಮೆಚ್ಯೂರಿಟಿಗೆ ಬಂದವರಾಗಿ ಕರ್ತನೆ ಉನ್ನತವಾಗಿ ಬೆಳಗಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಒಳ್ಳೆ ಸಾಕ್ಷಿಗಳಾಗಿ ಬೆಳಗಬೇಕಪ್ಪ. ಎಲ್ಲರೂ ಪರಿಪೂರ್ಣತೆಗೆ ಬರಬೇಕು ಸ್ವಾಮಿ. ನಿನ್ನ ಬರೋಣದಲ್ಲಿ ಒಳ್ಳೆ ಮಾಗಿದ ಹಣ್ಣಾಗಿ ಕಾಣಬೇಕು. ಪರಲೋಕದ ಬುಟ್ಟಿಯಲ್ಲಿ ಸೇರಿಸಲ್ಪಡುವಂಥ ಯಜಮಾನನು ತೆಗೆದುಕೊಳ್ಳಲಿಕ್ಕೆ ಅರ್ಹವಾದಂಥ ಫಲವಾಗಿ ಬೆಳಗಬೇಕು ಸ್ವಾಮಿ. ಪ್ರತಿಯೊಬ್ಬರನ್ನು ಆಶೀರ್ವದಿಸಪ್ಪ. ಆತ್ಮ, ಪ್ರಾಣ, ಶರೀರದಲ್ಲಿ ಮೂರಲ್ಲೂ ಕೂಡ ಒಂದು ಫುಲ್ ಪರಿಪಕ್ವತೆಗೆ, ನಿನ್ನ ಬರೋಣಕ್ಕೆ ಸಿದ್ಧತೆ ಆಗುವ ಆ ಒಂದು ಅರ್ಹತೆಗೆ ಕರ್ತನೆ ಪ್ರತಿಯೊಬ್ಬರು ಸಾಗುವಂತೆ ಬೇಡ್ತೇನೆ ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಅದು ಮಾತ್ರ ಅಲ್ಲ ಕರ್ತನೆ, ಜಗತ್ತಿನಾದ್ಯಂತ, ನಮ್ಮ ಕರ್ನಾಟಕದಾದ್ಯಂತ ಎಲ್ಲ ದೇವಜನರು ತಮಗೆ ಕೊಡಲ್ಪಟ್ಟ ಸ್ಥಳೀಯ ಸಭೆ ಮತ್ತು ಸಭಾಪಾಲಕರನ್ನು ಕರ್ತನೆ ವಿಶೇಷವಾಗಿ ಗಣನೆಗೆ ತಗೊಂಡು ಕರ್ತನೆ ಕೊಡಲ್ಪಡುವಂತಹ ಉಪದೇಶಗಳನ್ನು ತನಗೆಂದು ಸ್ವೀಕರಿಸಿ ಕರ್ತನೆ ತನ್ನ ಜೀವಿತವನ್ನು ಉತ್ತಮವಾಗಿ ರೂಪಿಸಿಕೊಂಡು ಬುದ್ಧಿ ಮಾತನ್ನು ಅಂಗೀಕರಿಸಿ ಕರ್ತನೆ ರೂಪಾಂತರಕ್ಕೆ ತಮ್ಮನ್ನು ಒಪ್ಪಿಸಿಕೊಟ್ಟು ಕರ್ತನಲ್ಲಿ ದೃಢವಾಗಿ ನಿಲ್ಲುವಂತೆ, ಸಾಕ್ಷಿಗಳಾಗಿ ನಿಲ್ಲುವಂತೆ, ಪರಿಪಕ್ವತೆ ಉಳ್ಳವರಾಗಿ ನಿಲ್ಲುವಂತೆ ನೀನು ಕೃಪೆ ಕೊಡು ಸ್ವಾಮಿ. ಯಾರು ಕೂಡ ಕರ್ತನೆ ಸಭಾನಾಯಕರಿಗೆ ಕರ್ತನೆ ದುಃಖ ತರಬಾರ್ದು, ವೇದನೆ ತರಬಾರ್ದು, ಸಾಕ್ಷಿ ರಹಿತ ಜೀವಿತದಿಂದ ಸಭೆಗೆ ಕಳಂಕ ತರಬಾರ್ದು, ದೇವ ಸೇವಕರುಗಳಿಗೆ ನೋವು ತರಬಾರ್ದು ಸ್ವಾಮಿ. ಹಲ್ಲೆಲೂಯ. ಸಭಾಪಾಲಕರು ನೋವಿನಿಂದ, ಸಂಕಟದಿಂದ ಸೇವೆ ಮಾಡುವುದು ಅದು ಒಳ್ಳೆಯದಲ್ಲ, ಸಭಿಕರಿಗೆ ಒಳ್ಳೆಯದಲ್ಲ. ಪ್ರತಿಯೊಬ್ಬ ದೇವ ಮಗುವು ಸಹ ಕರ್ತನೆ ತಮ್ಮ ಸಾಕ್ಷಿ ಜೀವಿತದಿಂದ ನಿನ್ನನ್ನು ಮಹಿಂಪಡಿಸಬೇಕು, ಸಭಾಪಾಲಕರಿಗೆ ಖುಷಿ ತರಬೇಕು. ಹಲ್ಲೆಲೂಯ. ಜೀವ ಕಳೆ ಕರ್ತನಲ್ಲಿ ದೃಢವಾಗಿ ನಿಂತಿದ್ರೆ, ಸಾಕ್ಷಿಗಳಾಗಿ ನಿಂತಿದ್ರೆ, ಪರಿಶುದ್ಧದಲ್ಲಿ ನಿಂತಿದ್ರೆ, ಒಳ್ಳೆ ಕ್ಯಾರೆಕ್ಟರ್ನಲ್ಲಿ ನಿಂತಿದ್ರೆ ಅದು ನಮಗೆ ಜೀವ ಕಳೆ ಅಂತ ಹೇಳಿ ಅಪೊಸ್ತಲನಾದ ಪೌಲನು ಕೊಲೋಸದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೆದಿರುವುದನ್ನು ಕಾಣ್ತೇವಲ್ಲ ಸ್ವಾಮಿ. ಆ ಒಂದು ಜೀವ ಕಳೆ ಎಲ್ಲ ಪಾಸ್ಟರ್ಸ್ಗಳಿಗೆ ಸಿಗಬೇಕು.
ಸೇವಕರುಗಳಿಗೆ ಸಿಗಬೇಕು. ಓ, ನಮ್ಮ ಮಕ್ಕಳು ಆತ್ಮಿಕವಾಗಿ ಬೆಳೀತಾ ಇದ್ದಾರೆ, ಒಳ್ಳೆ ಸಾಕ್ಷಿ ನಮ್ಗೆ ಬರ್ತಾ ಇದೆ, ಓ ಬೀದಿಯಲ್ಲಿ ಒಳ್ಳೆ ಟೆಸ್ಟಿಮನಿ ಸಿಗ್ತಾ ಇದೆ, ಸಮಾಜದಲ್ಲಿ ನಮ್ಮ ಜನರ ವಿಷಯವಾಗಿ ಒಳ್ಳೆ ಸಾಕ್ಷಿಗಳು ಸಿಗ್ತಾ ಇದೆ ಅಂತ ಹೇಳಿ ಸಭಾಪಾಲಕರುಗಳು ಸಂತೋಷ ಪಡಬೇಕು ಸ್ವಾಮಿ. ಆ ರೀತಿಯಾಗಿ ಕರ್ತನೇ ದೇವ ಜನರ ಜೀವಿತಗಳು ರೂಪುಗೊಳ್ಳಲಿ. ತಾವು ಕೆಲಸ ಮಾಡುವ ಜಾಗದಲ್ಲಿ ಒಳ್ಳೆ ಸಾಕ್ಷಿಗಳಾಗಿ ಒಳ್ಳೆ ಟೆಸ್ಟಿಮನಿಗಳಾಗಿ ಬೆಳಗಬೇಕು ಸ್ವಾಮಿ. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಒಬ್ಬೊಬ್ಬ ದೇವರ ಮಗುವಿನ ವಿಷಯವಾಗಿ ಸಹ ಕರ್ತನೆ, ಅನ್ಯರು ರಕ್ಷಣೆ ಹೊಂದದೇ ಇರುವವರು ಒಳ್ಳೆ ಒಳ್ಳೆ ಸಾಕ್ಷಿಗಳನ್ನು ಹೇಳಬೇಕು. ಓ, ಇವರ ಕ್ಯಾರೆಕ್ಟರ್ ನನಗೆ ತುಂಬ ಇಷ್ಟ, ಇವರ ಜೀವನ ನನಗೆ ತುಂಬ ಇಷ್ಟ, ಇವರ ಮಾರ್ಗ ನನಗೆ ತುಂಬ ಇಷ್ಟ ಅಂತ ಹೇಳಿ ಅವ್ರ ಜೀವನ ನೋಡಿ ಇನ್ನೂ ರಕ್ಷಣೆ ಹೊಂದಿದೇ ಇರುವ ಅನೇಕರು ರಕ್ಷಣಾ ಮಾರ್ಗಕ್ಕೆ ಬರುವಷ್ಟರ ಮಟ್ಟಿಗೆ ಕ್ಯಾರೆಕ್ಟರ್ನಲ್ಲಿ ಒಳ್ಳೆಯ ಒಂದು ರೂಪಾಂತರ, ಪ್ರವೀಣತೆ, ಪರಿಪಕ್ವತೆ, ಮೆಚ್ಯೂರಿಟಿ ಕಂಡು ಬರಬೇಕು ಸ್ವಾಮಿ. ಥ್ಯಾಂಕ್ ಯು. ಹೌದಪ್ಪ, ಅಂದು ಕರ್ತನೆ ಎಪಫ್ರನು ಹೋರಾಡಿ ಪ್ರಾರ್ಥನೆ ಮಾಡಿದ ಹಾಗೆ ಈ ದಿನ ನಾವು ಕೂಡ ಪ್ರಾರ್ಥನೆ ಮಾಡ್ತೇವೆ. ಅಪ್ಪ, ನಮ್ಮ ಜನರಿಗೆ ಆ ಪರಿಪಕ್ವತೆಯನ್ನು ಕೊಡು ಸ್ವಾಮಿ, ಆ ಪರಿಪಕ್ವತೆಯನ್ನು ಕೊಡಪ್ಪ. ಹಾಲೆಲೂಯ. ಥ್ಯಾಂಕ್ ಯು. ಮೆಚ್ಯೂರಿಟಿ, ಪ್ರವೀಣತೆಗೆ ಬಂದವರಾಗಿ, ಹಾಲೆಲೂಯ, ಸಕಲ ಸತ್ಕಾರ್ಯವನ್ನು ಮಾಡುವುದಕ್ಕೆ ಸನ್ನದ್ಧರಾಗಿ ಪರಿಪಕ್ವತೆಯಲ್ಲಿ ನಿಂತಿದ್ದು ಸಭೆಗೂ ಸಭಾಪಾಲಕರಿಗೂ ಸಂತೋಷವನ್ನು ತರುವಂಥವರಾಗಿರುವಂತೆ ನೀನು ಅನುಗ್ರಹ ಕೊಡು. ಪ್ರತಿಯೊಬ್ಬ ದೇವ ಮಗುವನ್ನು ಆಶೀರ್ವದಿಸು. ಥ್ಯಾಂಕ್ ಯು. ಪ್ರತಿಯೊಬ್ಬ ದೇವ ಮಗುವನ್ನು ಆಶೀರ್ವದಿಸು. ಥ್ಯಾಂಕ್ ಯು ಲಾರ್ಡ್. ಕರ್ತನೆ, ಅರುಣೋದಯ ಯೇಸು ಸಭೆಗೆ ಸಂಬಂಧಪಟ್ಟ ಎಲ್ಲ ದೇವಜನರು ನಿನ್ನ ಕೈಗೆ ಒಪ್ಪಿಸ್ಕೊಡ್ತೇವೆ. ಯಾರು ಕೂಡ ಕರ್ತನೆ ಕ್ವಾಲಿಟಿ ಕೊರತೆ ಆಗಬಾರ್ದಪ್ಪ. ಪ್ರತಿಯೊಬ್ಬರು ಸಹ ಪರಿಪಕ್ವತೆಗೆ ಬಂದವರಾಗಿ, ಪ್ರವೀಣತೆಗೆ ಬಂದವರಾಗಿ, ನಿನ್ನ ಬರಣದಲ್ಲಿ ಎತ್ತಲ್ಪಡುವುದಕ್ಕೆ ಯೋಗ್ಯರಾಗಿ, ಒಳ್ಳೆಯ ಸಾಕ್ಷಿಗಳಾಗಿ, ವಾಕ್ಯದಲ್ಲಿ ಸದೃಢವಾಗಿ, ನಿನ್ನೊಂದಿಗೆ ನಿಕಟ ಬಾಂಧವ್ಯವುಳ್ಳವರಾಗಿ, ಸಮಾಜದಲ್ಲಿ ಒಳ್ಳೆ ಕರ್ತನೆ ಹೆಸರುಳ್ಳವರಾಗಿ, ಸನ್ನಡತೆ ಉಳ್ಳವರಾಗಿ, ಸತ್ಕಾರ್ಯಗಳಲ್ಲಿ ಎತ್ತಿದವರಾಗಿ. ಹಾಲೆಲೂಯ. ಥ್ಯಾಂಕ್ ಯು. ಪ್ರತಿಯೊಬ್ಬರು ಬೆಳಗಲಿ. ಮಾತ್ರ ಅಲ್ಲ, ನಮ್ಮ ಕರ್ನಾಟಕದಾದ್ಯಂತ ಇರುವಂಥ ಎಲ್ಲ ದೇವಜನರಿಗಾಗಿ ಬೇಡಿಕೊಳ್ತೇವೆ. ಪ್ರತಿಯೊಬ್ಬರು ಸಹ ಆ ಮಟ್ಟಕ್ಕೆ ಬೆಳಿಬೇಕು ಸ್ವಾಮಿ. ತಮ್ಮ ತಮ್ಮ ಸಭೆಗಳಲ್ಲಿ ಕರ್ತನೆ ಕೊಡಲ್ಪಡುವಂತಹ ಒಳ್ಳೆಯ ಉಪದೇಶಗಳನ್ನು ಕರ್ತನೆ ಗ್ರಹಿಸಿಕೊಂಡು ತಮ್ಮ ಜೀವಿತವನ್ನು ರೂಪಿಸಿಕೊಂಡು ಉನ್ನತ ಹಂತಕ್ಕೆ ಬರಬೇಕಂತ ನಾವು ಬೇಡಿಕೊಳ್ತೇವೆ. ಆಶೀರ್ವದಿಸು ಕರ್ತನೆ. ನಾವು ಪೂರ್ಣತೆಗೆ ಬರಬೇಕು ಕರ್ತನೆ. ನಮ್ಮೊಂದಿಗೆ ಎಲ್ಲ ದೇವಜನರು ಕೂಡ ಪೂರ್ಣತೆಗೆ ಬರಬೇಕು, ಪ್ರವೀಣತೆಗೆ ಬರಬೇಕು ಅಂತ ಬೇಡಿಕೊಳ್ತೇವೆ. ಎಪಫ್ರನೊಂದಿಗೆ ಸೇರಿ ಕರ್ತನೆ ಭಿನ್ನಯಿಸುತ್ತೇವೆ. ಎಲ್ಲರೂ ಕೂಡ ಪ್ರವೀಣತೆಗೆ ಬಂದವರಾಗಿ ಆಗಬೇಕಪ್ಪ. ಅದಕ್ಕಾಗಿ ಸಭೆ ಇಟ್ಟಿದ್ದೀರಿ, ಅದಕ್ಕಾಗಿ ಸೇವಕರುಗಳನ್ನು ಇಟ್ಟಿದ್ದೀರಿ, ಅದಕ್ಕಾಗಿ ಸೇವೆಗಳನ್ನು ಇಟ್ಟಿದ್ದೀರಿ. ಥ್ಯಾಂಕ್ ಯು. ಇದೆಲ್ಲವನ್ನು ಸದ್ಬಳಕೆ ಮಾಡಿಕೊಂಡು ನಾವು ಪ್ರವೀಣತೆಗೆ ಬಂದವರಾಗಿ ಆಗಬೇಕು. ನಮಗೆ ಕೃಪೆ ಕೊಡಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ. ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ಕರ್ತನೆ, ನನ್ನೊಂದಿಗೆ ಸೇರಿ ಈ ಹೊತ್ತು ಯಾರೆಲ್ಲ ಕರ್ತನೆ ಪ್ರಾರ್ಥನೆಯಲ್ಲಿ ಜಾಯ್ನ್ ಆಗಿದ್ದಾರೋ, ಆನ್ಲೈನ್ನಲ್ಲಿ ಸೇರಿಕೊಂಡಿದ್ದಾರೋ ಅವರೆಲ್ಲರಿಗಾಗಿ ನಿನ್ನಲ್ಲಿ ಬೇಡಿಕೊಳ್ತೇನೆ ಸ್ವಾಮಿ. ಪ್ರತಿಯೊಬ್ಬರನ್ನ ಆಶೀರ್ವದಿಸಪ್ಪ. ಪ್ರತಿಯೊಬ್ಬರಿಗೂ ಈ ದಿನ ಶುಭ ದಿನ ಆಗಿರಲಿ, ಈ ದಿನ ಸಮಾಧಾನದ ದಿನ ಆಗಿರಲಿ, ಈ ದಿನ ಮನರಮ್ಯವಾದ ದಿನ ಆಗಿರಲಿ, ಈ ದಿನ ನಿನ್ನ ಸುರಕ್ಷತೆಯನ್ನು ಅನುಭವಿಸುವ ದಿನ ಆಗಿರಲಿ, ಈ ದಿನ ನಿನ್ನ ಕೃಪೆಯನ್ನು ಸವಿಯುವಂಥ ದಿನ ಆಗಿರಲಿ ಸ್ವಾಮಿ. ಥ್ಯಾಂಕ್ ಯು. ಹೋಗೋಣ ಬರೋಣಗಳಲ್ಲಿ ಎಲ್ಲ ಜೊತೆ ಇದ್ದು ಎಲ್ಲ ಕೇಡು ಗಂಡಾಂತರಗಳಿಗೆ ತಪ್ಪಿಸಿ ಎಲ್ಲ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಟ್ಟು ಅಭಿವೃದ್ಧಿಯಲ್ಲಿ ನಡೆಸು ಸ್ವಾಮಿ. ಥ್ಯಾಂಕ್ ಯು. ವಿಶೇಷವಾಗಿ ಇವತ್ತು ನಾವು ವಾಕ್ಯದಲ್ಲಿ ಧ್ಯಾನ ಮಾಡಿದ ಹಾಗೆ ಕರ್ತನೆ, ಒಂದು ಪ್ರವೀಣತೆಗೆ ನೀನು ನಡೆಸಪ್ಪ. ಆತ್ಮಿಕ ಮೆಚ್ಯೂರಿಟಿಗೆ ನೀನು ನಡೆಸು. ಒಳ್ಳೆ ಸಾಕ್ಷಿ ಜೀವನಕ್ಕೆ ನಡೆಸು. ಥ್ಯಾಂಕ್ ಯು ಲಾರ್ಡ್. ಆಶೀರ್ವದಿಸು. ನಿಮಗೆ ಎಲ್ಲ ಘನತೆ, ಗೌರವ, ಮಹಿಮೆ, ಆರಾಧನೆ ಸಲ್ಲಿಸುತ್ತೇವೆ ಯೇಸುವಿನ ನಾಮದಲ್ಲಿ ಜೀವವುಳ್ಳ ಪರಲೋಕ ತಂದೆಯೇ, ಆಮೇನ್, ಆಮೇನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೇಲೆ ಆಮೇಲೆ. ನಮ್ಮ ತಂದೆಯಾದ ದೇವರ ಪ್ರೀತಿ, ಪ್ರಭು ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೇನ್, ಆಮೇನ್.